ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲ ಸುಮ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸಾಂಬಾರಿಗೆ ಬೇಕಾಗ್ತಕ್ಕಂತಹ ಗರಂ ಮಸಾಲಾನ ಮನೆಯಲ್ಲೇ ಹೇಗೆ ತಯಾರಿಸ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: ಅರ್ಧ kg ಕೊತ್ತಂಬರಿ ಕಾಳು, 200 ಗ್ರಾಮಷ್ಟು ಚಕ್ಕೆ, 1/4 kg ಜೀರಿಗೆ, 100 ಗ್ರಾಮ್ ಉದ್ದಿನಬೇಳೆ, 100 ಗ್ರಾಮ್ ಕಡಲೆಬೇಳೆ, 100 ಗ್ರಾಮ್ ಏಲಕ್ಕಿ, 100 ಗ್ರಾಮ್ ಲವಂಗ, 2 ಟೀ ಸ್ಪೂನ್ ಮೆಂತೆ, 1 ಟೀ ಸ್ಪೂನ್ ಶುಂಠಿ ಪುಡಿ, 2 ಜಾಪತ್ರೆ, 2 ಟೀ ಸ್ಪೂನ್ ಮರಾಠಿ ಮೊಗ್ಗು, 5 ರಿಂದ 6 ಪಲಾವ್ ಎಲೆ, 4 ಟೀ ಸ್ಪೂನ್ ಮೆಣಸಿನಕಾಳು, ನಂತರ ಕಲ್ ಹೂವು ಸ್ವಲ್ಪ, ನಂತರ ಜಾಜಿಕಾಯಿ ಅಥವಾ ಜಾಕಾಯಿ 1. ಇವಾಗ ಸ್ಟವ್ ಆನ್ ಮಾಡಿ ಒಂದು ಫ್ಯಾನನ್ನು ಇಟ್ಕೊಂಡು ಅದರಲ್ಲಿ ತೆಗೆದುಕೊಂಡ ಕೊತ್ತಂಬರಿ ಕಾಳುಗಳನ್ನು ಸ್ವಲ್ಪನೇ ಹುರಿದುಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಘಮ ಘಮ ಅಂತ ಫ್ಲೇವರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಅಗಲವಾದ ತಟ್ಟೆಗೆ ತೆಗೆದು ಆರಲಿಕ್ಕೆ ಇಟ್ಕೊಳ್ಳಿ. ಹೀಗೆ ನಾನು ತೆಗೆದುಕೊಂಡ 2 ಬೌಲ್ ಕೊತ್ತಂಬರಿ ಕಾಳುಗಳನ್ನು ಸ್ವಲ್ಪನೇ ಹುರಿದುಕೊಂಡು ತಗೋತಾ ಇದ್ದೀನಿ. ಇವಾಗ ಜೀರಿಗೆಯನ್ನು ಹಾಕಿ ಮತ್ತು ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆನೂ ಸಹ ಘಮ ಘಮ ಅಂತ ಫ್ಲೇವರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ತೆಗೆದುಕೊಂಡ ಉದ್ದಿನ ಬೇಳೆಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಒಂದೊಂದಾಗಿ ಸಪ್ರೇಟಾಗಿ ಎಲ್ಲ ಮಸಾಲ ಐಟಮ್ಗಳನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಕಡಲೆ ಬೇಳೆ, ಇದು ತಿಕ್ನೆಸ್ಗೋಸ್ಕರ. ನಂತರ ಚಕ್ಕೆ, ಲವಂಗ, ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಏಲಕ್ಕಿ, ಮೀಡಿಯಮ್ ಫ್ಲೇಮಲ್ಲೇ ಇವುಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ನಂತರ ಜಾಕಾಯಿ, ಸ್ಟಾರ್ ಹೂವು, ಇವುಗಳನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ನಂತರ ಕರಿಮೆಣಸಿನಕಾಳು, ಬ್ಲ್ಯಾಕ್ ಪೆಪ್ಪರ್ ಅಂತೀವಲ್ಲ, ಅದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ನಂತರ ಮರಾಠಿ ಮೊಗ್ಗನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಇದೇ ಥರ ನಾನು ಪುಳಿಯೋಗರೆ ಪೌಡರು, ಬಿಸಿಬೇಳೆಬಾತ್ ಪೌಡರು ಇವುಗಳನ್ನೆಲ್ಲ ಮಾಡಿ ನನ್ನ ಚಾನಲ್ನಲ್ಲಿ ಡೌನ್ಲೋಡ್ ಮಾಡಿದ್ದೇನೆ. ಅವುಗಳು ಬೇಕಾದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತೆ. ನೋಡಿ, ಇದೇ ಥರ ನಾವು ತೆಗೆದುಕೊಂಡ ಎಲ್ಲ ಸಾಂಬಾರು ಪದಾರ್ಥಗಳನ್ನು ಹಾಕಿ ಫ್ರೈ ಮಾಡಿಕೊಂಡು ತಟ್ಟೆಯಲ್ಲಿ ಆರಲಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸನ್ನು ಆಫ್ ಮಾಡಿ ಶುಂಠಿಯನ್ನು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ತಟ್ಟೆಯಲ್ಲಿ ಎಲ್ಲ ಐಟಮ್ಗಳು ಆರ್ತಾ ಇದೆ. ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ತುಂಬ ನುಣ್ಣಗೆ ಆಗಿದೆ. ಇವಾಗ ಇದನ್ನು ಡೈರೆಕ್ಟ್ ಹಾಗೆ ಯೂಸ್ ಮಾಡೋದು ಬೇಡ, ಜರಡಿ ಹಿಡ್ಕೋಬೇಕಾಗುತ್ತೆ. ಕ್ವಾಂಟಿಟಿ ತುಂಬ ಜಾಸ್ತಿನೇ ಆಗಿತ್ತು ಅಂದರೆ ನೀವು ಮಷಿನಿಗೂ ಬೇಕಾದರೂ ಹಾಕಿಸ್ಕೋಬೋದು. ಸಾಣಿಗೆಯಲ್ಲಿ ಇದನ್ನು ಸೋಸ್ಕೊಳ್ಳೋಣ. ಮೇಲೆ ಸ್ವಲ್ಪ ದೊಡ್ಡ ಭಾಗ ಇರುತ್ತಲ್ಲ, ಅದನ್ನು ಮತ್ತೆ ಇನ್ನೊಂದು ಸಾರಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಮಗೆ ಬೇಕಾದಂತಹ ಗರಂ ಮಸಾಲ ತಯಾರಾಯಿತು. 2-3 ತಿಂಗಳವರೆಗೂ ಟೈಟ್ ಕಂಟೈನರಲ್ಲಿ ಇಟ್ಕೊಂಡು ಇದನ್ನು ಯೂಸ್ ಮಾಡಬಹುದು. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಖಂಡಿತ ಇದನ್ನು ನೀವು ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ. ಕೊನೆಯವರೆಗೂ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.